ಕಲಬುರಗಿ ಯಡ್ರಾಮಿ ಮತ್ತು ಸೇಡಂನಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ. ಕಲಬುರಗಿಯ ಸಮಾವೇಶದಲ್ಲಿ ವೇದಿಕೆ ಮೇಲೆಯೇ ಖರ್ಗೆ ಕಿವಿ ಮಾತನ್ನ ಹೇಳಿದರು. ಡಿಕೆ ಶಿವಕುಮಾರ್ಗೆ ಕಿವಿ ಮಾತನ್ನ ಹೇಳಿದ್ರು ಎಐಸಿಸಿ ಅಧ್ಯಕ್ಷರು. ಮಲ್ಲಿಕಾರ್ಜುನ ಖರ್ಗೆ ವೇದಿಕೆಯಲ್ಲೇ ಕಿವಿ ಮಾತನ್ನ ಹೇಳಿದ್ರು. ಅಭಿವೃದ್ಧಿ ಕಾಮಗಾರಿ ನೋಡಿ ನಾನು ಇಲ್ಲೇ ಹುಟ್ಟಬೇಕಿತ್ತು ಅಂತ ಡಿಕೆ ಶಿವಕುಮಾರ್ ಹೇಳ್ತಾರೆ. ನಿಮ್ಮ ಭಾಗದಲ್ಲೇ ಹುಟ್ಟಿದ್ರೆ ಇಂಥ ಅವಕಾಶ ಸಿಗ್ತಾ ಇತ್ತು ಅಂತ ಡಿಸಿಎಂ ಹೇಳ್ತಾರೆ. ಇಡೀ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಅತಿ ಹೆಚ್ಚು ವಿಧಾನಸಭಾ ಸದಸ್ಯರು ಮತ್ತು ಲೋಕಸಭಾ ಸದಸ್ಯರನ್ನ ನಾವು ಕೊಟ್ಟು ಇಡೀ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದೀರಿ. ಆ ಪ್ರಕಾರ ನಿಮ್ಮ ಋಣವನ್ನು ತೀರಿಸಬೇಕು ಅಂತ ಹೇಳಿ ಬಂದಿದ್ದೇವೆ. 1,000 ಕೋಟಿ ರೂಪಾಯಿ ಆ ಕಾರಣವನ್ನ ಬರೀ ಒಂದು ಕ್ಷೇತ್ರಕ್ಕೆ. ನನಗೆ ಒಂದ್ ಕಡೆ ಅನಿಸ್ತದೆ, ನಾನು ಕೂಡ ಈ ಭಾಗದಲ್ಲಿ ಹುಟ್ಟಿದ್ರೆ ನಮ್ಮ ಕ್ಷೇತ್ರ ಕೂಡ ಇಷ್ಟು ದೊಡ್ಡ ಮತ ಸಿಕ್ಕಿತ್ತು ಅನ್ನೋದು ನನಗೆ ಭಾವನೆ. ನಮ್ಮ ಕ್ಷೇತ್ರದಲ್ಲಿ ಕ್ಷಣ ಇಲ್ಲ ನಮ್ಗೆ. ನಾನಿನ್ನ ಉಪಮುಖ್ಯಮಂತ್ರಿ ಆಗಿಂತ ಒಂದು ದೊಡ್ಡ ಕಾರ್ಯಕ್ರಮ ನನ್ನ ಕ್ಷೇತ್ರದಲ್ಲಿ ಮಾಡಕ್ ಆಗ್ತಾ ಇಲ್ಲ. ಹಣ ತೆಗೆದುಕೊಂಡೋಗಿ ಎಲ್ಲ 5 ಗ್ಯಾರಂಟಿಗಳನ್ನ ಇವತ್ತು ನೋಡಿದಂತೆ ನಡೆದಿದ್ದೇವೆ. ಇಂಥ ಸರ್ಕಾರಕ್ಕೆ ನಿಮ್ಮ ಆಶೀರ್ವಾದ ಯಾವುದೇ ಇರಲಿ. ಅಂದು 100 ವರ್ಷದಿಂದ ಮಹಾತ್ಮ ಗಾಂಧೀಜಿಯವರು ಇದೇ ಸ್ಥಾನದಲ್ಲಿ ಕೂತಿದ್ರು. ಆ ಸ್ಥಾನದಲ್ಲಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆಯವರು ಈ ದೇಶದ ಕಾಂಗ್ರೆಸ್ ಪಕ್ಷವನ್ನ ಮುನ್ನಡೆಸ್ತಾ ಇದ್ದಾರೆ. ಈ ಒಂದು ಮಾತು ಹೇಳಿದ್ರು ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್. ಈ ಆರ್ಟಿಕಲ್ 371 ಬಂದ ಮೇಲೆ ಇಲ್ಲೆಲ್ಲ ಹಣ ಬಹಳ ಬರ್ತಾ ಇದೆ. ಅದಕ್ಕಾಗಿ ನನಗೆ ಅನಿಸ್ತಾ ಇದೆ, ನಾನು ಈ ಭಾಗದಾಗ ಹುಟ್ಟಬೇಕಾಗಿತ್ತು, ನನಗೂ ಅಭಿವೃದ್ಧಿ ಸಿಗ್ತಿತ್ತು. ನಮಗೆ ನೀವು ಹುಟ್ಟೋದು ಬೇಡ, ನಮ್ಗೆ ಬೇಡ, ನಮಗೆ ಸಿಂಗಾಪುರ್ ಬೇಡ, ಲಂಡನ್ ಬೇಡ, ಅಮೆರಿಕ ಬೇಡ. ನಿಮ್ಮ ಮೈಸೂರು ಹೆಂಗಿದೆ, ನಿಮ್ಮ ಕ್ಷೇತ್ರ ಹೆಂಗಿದೆ ಅಷ್ಟು ಮಾಡಿಕೊಡ್ರಪ್ಪ. ದೇಶದಾಗ ಯಾರೂ ಕೂಡ ಈ ಕಾನೂನು ಮಾಡಿಲ್ಲ. ಸೋನಿಯಾ ಗಾಂಧಿ ಅವರು ಒತ್ತಾಯ ಮಾಡಿ ಒಪ್ಪಿಸಿ ಈ ಕಾನೂನು ತಂದಿದೆ. ಹೊಸ ಸಿಸ್ಟಮ್ ಅಂದ್ರೆ ಯಾರು ಮಾಡಿ ಹೋಗ್ತಾರೋ ಅವ್ರಿಗೆಲ್ಲ ಚೆನ್ನಾಗಿ ಸಿಗ್ತದೆ. ಈ ಪಂಚದ ಕುಂತು ಊಟ ಮಾಡೋರಿಗೆ ಈಗ ಬರ್ತದೆ ಅಂತೇಳಿ ಕೂಡ್ತಾನ, ಅವ ಅಲ್ಲೇ ಕೂಡ್ತಾನೆ. ಅದಕ್ಕೆ ಶಿವಕುಮಾರ್, ನೀವು ಊಟನೂ ಬೇಡ ಅಂತೇಳಿ ನಾವು ಇದ್ದಲ್ಲೇ ಚೆನ್ನಾಗಿದ್ದೇವೆ. ಅದಕ್ಕೆ ನೀವು ಏನು ಮಾಡಿ ಅಂದ್ರೆ ನಿಮಗೆ ಮಾಡಿಸ್ಕೊಂಡಂತ ಕೆಲಸ, ಮೈಸೂರಿಗೆ ಮಾಡಿಸ್ಕೊಂಡಂತ ಕೆಲಸ, ಸಿದ್ದರಾಮಯ್ಯ ಅವರ ಮತಕ್ಷೇತ್ರದಲ್ಲಿ ಆದಂತ ಕೆಲಸ, ಅದರಲ್ಲಿ 75% ಮಾಡಿ ನಮ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.